ಲೈಫಲ್ಲಿ ಒಂದು ಆಸೆ ಇತ್ತು, ಒಂದಾದರೂ 4K ಫುಲ್ ಫ್ರೇಮ್ ಕ್ಯಾಮ್ರಾ ಇಡಲೇಬೇಕು ಲೈಫಲ್ಲಿ ಅನ್ನೋದು. ನಾನು ಈ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿ 8ರಿಂದ 9 ವರ್ಷ ಆಗ್ತಾ ಬಂತು. ವೈಲ್ಡ್ ಲೈಫ್ ಫೋಟೋಗ್ರಫಿಯಿಂದ ಪೋರ್ಟ್ರೇಟ್ ಎಲ್ಲ ಮಾಡ್ತಿದ್ದೆ. ಬಟ್ ಒಂದು ಆಸೆ ಭಾಳ ಅಂದರೆ ಭಾಳ ಕೊರಿತಿತ್ತು, ಒಂದು 4K ಫುಲ್ ಫ್ರೇಮ್ ಕ್ಯಾಮ್ರಾ ತೊಗೊಳ್ಳೇಬೇಕು, ಒಂದಾದರೂ ಅಟ್ಲೀಸ್ಟ್ ಜೀವನದಲ್ಲಿ ಇಡಲೇಬೇಕು ಅಂತೇಳಿ. ಸೊ ನಾನು ಡೈಲಿ ಗೂಗಲ್ನಲ್ಲಿ ಹೋಗಿ ಫೋಟೋಸ್ ನೋಡೋದು, ಯೂಟ್ಯೂಬಲ್ಲಿ ಹೋಗಿ ಅನ್ಬಾಕ್ಸಿಂಗ್ ವೀಡಿಯೋಸ್ ನೋಡೋದು, ಎಲ್ಲ ಫುಲ್ ಫ್ರೇಮ್ ಕ್ಯಾಮ್ರಾಗಳು, ಮಿರರ್ಲೆಸ್ ಕ್ಯಾಮ್ರಾಗಳದ್ದು ಪ್ರತಿಯೊಂದರದ್ದು ನಾನು ನೋಡ್ತಾ ಇದ್ದೆ. ಅಲ್ಲೇ ಮಸ್ತ್ ಖುಷಿ ಆಗ್ತಾ ಇದ್ದೆ ಎಲ್ಲವನ್ನು ನೋಡಿ. ಫೈನಲಿ ನಾನು ನಾಳೆ ನನ್ನ ಡ್ರೀಮ್ ಕ್ಯಾಮ್ರಾನ ನಾನು ತೊಗೊಳಕ್ಕೆ ಹೋಗ್ತಿದ್ದೀನಿ. ಇಷ್ಟು ದಿನ ಭಾಳ ಶ್ರಮಪಟ್ಟಿದ್ದೀನಿ ಆ ಒಂದು ಕ್ಯಾಮ್ರಾ ಸಲುವಾಗಿ ದುಡ್ಡು ಜೋಡಿಸೋದಕ್ಕೆ. ಡೈಲಿ ಏನಿಲ್ಲ, ನನ್ನದು ಓಲ್ಡ್ ಕ್ಯಾಮ್ರಾ ಸೇಲ್ ಆದಮೇಲೆ ನನ್ನ ಹೊಸ ಕ್ಯಾಮ್ರಾ, ಅದು ಸೋನಿ, ನನ್ನ ಫೇವ್ರೆಟ್ ಕ್ಯಾಮ್ರಾ ಅದು ಬಾಡಿ. ಸೊ ಅದನ್ನು ಏನಿಲ್ಲ, ಜಸ್ಟ್ ಯೂಟ್ಯೂಬಲ್ಲಿ ನೋಡೋದು, ಇಂಟರ್ನೆಟ್ಟಲ್ಲಿ ನೋಡೋದು, ಡೈಲಿ ಇಮೇಜಸ್ ನೋಡೋದು, ಡೈಲಿ ಇದೇ ಕೆಲಸ ನಾನು ಮಾಡ್ತಿದ್ದೆ. ಅಂದರೆ ಅದು ಒಂದು ಇರುತ್ತಲ್ಲ, ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಯಾವಾಗ ಏನು ಅಂದ್ಕೊಂತೀವೋ ತೊಗೊಳಕ್ಕಾಗಲ್ಲ. ಸೊ ತೊಗೊಳೋಷ್ಟು ಟೈಮ್ ಬರೋವರೆಗೂ ಅದನ್ನು ನಾವು ಇಂಟರ್ನೆಟ್ಟಲ್ಲಿ ನೋಡಿಕೊಂಡು ಅಥವಾ ಯೂಟ್ಯೂಬಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ನೋಡಿಕೊಂಡು ಅದನ್ನು ನೋಡಿಕೊಂಡು ಫೀಲ್ ಮಾಡ್ಕೊತಿರ್ತೀವಿ ನಮ್ಮ ಹತ್ರನ ಕ್ಯಾಮ್ರಾ ಇದೆ ಅಂತೇಳಿ. ಸೊ ನಾಳೆ ಬೆಳಗ್ಗೆ ನಾನು ಕ್ಯಾಮ್ರಾ ತೊಗೊಳಕ್ಕೆ ಹೋಗ್ತಿದ್ದೀನಿ. ಎಲ್ಲನೂ ನಾನು ನಾಳೆ ಹೇಳ್ತೀನಿ, ಎಲ್ಲಿ ತೊಗೊತಿದ್ದೀನಿ, ಯಾವ ಕ್ಯಾಮ್ರಾ ತೊಗೊತಿದ್ದೀನಿ, ಎಲ್ಲನೂ ನಾನು ನಿಮ್ಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಆಫ್ಟರ್ ಎ ಲಾಂಗ್ ಟೈಮ್ ಗೈಸ್, ಫೈನಲಿ ಡ್ರೀಮ್, ಇವತ್ತು ನನ್ನದೊಂದು ಡ್ರೀಮ್ ಗೆಜೆಟ್ನ ತೊಗೋಕ್ಕೆ ಹೋಗ್ತಿದ್ದೀನಿ. ಬಹಳ ತಿಂಗಳುಗಳ ಪರಿಶ್ರಮದಿಂದ ರೊಕ್ಕ ಜಮಾ ಮಾಡಿ ಫೈನಲಿ ಮನೆಗೆ ಒಂದು ಸ್ವಲ್ಪ ವಿತೌಟ್ ಬಡ್ಡಿಗೆ ಲೋನ್ ತೊಗೊಂಡು, ಅರ್ಥ ಆಯಿತು ಅನಿಸುತ್ತೆ, ಈಗ ಹೋಗ್ತಿದ್ದೀನಿ. ಸೊ ಈಗ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಗಾಡಿಗೆಲ್ಲ ಚೈನ್ ಸ್ಪ್ರೇ ಎಲ್ಲ ಹೊಡೆದು ರೆಡಿಯಾಗಿ ಇಲ್ಲಿಂದ ಹೋಗ್ಬೇಕು. 150 ಕಿಲೋಮೀಟ್ರ್ ಹೋಗ್ಬೇಕು ಈಗ ತೊಗೊಳಕ್ಕೆ. ಆಲ್ರೆಡಿ ನೀವು ತಮ್ನೇಲ್ನಲ್ಲಿ ನೋಡಿರ್ತೀರ ಯಾವ ಕ್ಯಾಮ್ರಾ ತೊಗೊಂಡಿದ್ದೀನಿ, ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತೇಳಿ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಮ್ಮ ಎಂಜಾಯ್ಮೆಂಟು, ನಮ್ಮ ಎಕ್ಸೈಟ್ಮೆಂಟು ಎಲ್ಲನೂ ವಿಡಿಯೋನಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಲೆಟ್ಸ್ ಗೋ ಗಾಯ್ಸ್. ಈಗ ಬಳ್ಳಾರಿಗೆ ಹೋಗೋಣ. ಈಗ ನನ್ನ ಇಬ್ಬರು ಕಸಿನ್ ಅವರು ಬಾಗಲವಾಡಿಯಿಂದ ಬರ್ತಿದ್ದಾರೆ, ರಾಯಚೂರಿಗೆ ಬರ್ತಿದ್ದಾರೆ. ಸೊ ಇಲ್ಲೇ ಹೊರಗಡೆ ಟಿಫಿನ್ ಮಾಡಿಕೊಂಡು ಇಲ್ಲಿಂದ ಸ್ಟ್ರೇಟು ಬಳ್ಳಾರಿ. ಒಮ್ಮೆ ನನ್ನ ಕ್ಯಾಮ್ರಾ ಶಾಪ್ಗೆ ಕರ್ಕೊಂಡು ಹೋಗ್ತೀನಿ. 6 ಗಂಟೆಗೆ ಊರು ಬಿಡೋ ಮಂದಿ 8 ಆಯ್ತು, 8 ಗಂಟೆ ಆಯ್ತು. 5 ಗಂಟೆಗೆ ಫೋನ್ ಮಾಡಿ ನಿನ್ನ ಮನೆ ಮುಂದೆ ನಿಂತಾನ, ಅದು 5 ಗಂಟೆಗೆ ನೀನು ಮತ್ತೆ ಕೇಳ್ಬೇಕಾಗ್ತ, ನೀವು ಅನ್ಬೇಕಾಗ್ತ ಫೋನ್ಯಾಗ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ಥರದೆಲ್ಲ ಇದಾರೆ. ವಡಗಳು ರೆಡಿ ಆಕತ್ತಾವ, ಇನ್ನು ಬೇಗ ಕೈ ತಕೊಂಡಿಲ್ಲ, ಇನ್ನೊಂದು 8 ವಡ ಹೋಗ್ತಾವ ಆರಾಮ್ಸೆ. ಈ ಒಂದು ಕ್ಯಾಮ್ರಾನ ನಾನು ರಾಯಚೂರಿನಲ್ಲಿ ಪರ್ಚೇಸ್ ಮಾಡ್ತಿಲ್ಲ, ಬೆಂಗಳೂರಿನಲ್ಲಿನೂ ಪರ್ಚೇಸ್ ಮಾಡ್ತಿಲ್ಲ, ಬಳ್ಳಾರಿನಲ್ಲಿ ಪರ್ಚೇಸ್ ಮಾಡ್ತಿದ್ದೀನಿ. ಬಳ್ಳಾರಿನಲ್ಲಿ ಏನಕ್ಕಪ್ಪ ಅಂತಂದರೆ, ನಾನು ಇದಕ್ಕಿಂತ ಮೊದಲು 2018ನಲ್ಲಿ 19ನಲ್ಲಿ ಐ ಥಿಂಕ್ ಒಂದು ನಿಕಾನ್ 7200 ತೊಗೊಂಡಿದ್ದೆ. ನಾನು ಎಲ್ಲ ಕಡೆ ಹುಡುಕಿ ಆಡಿದ ಮೇಲೆ ಭಾಳ ಅಂದರೆ ಭಾಳ ಕಮ್ಮಿ ಪ್ರೈಸ್ಗೆ ನಂಗೆ ಬಳ್ಳಾರಿನಲ್ಲೇ ಸಿಕ್ತು. ಅದು SV ಬ್ಲಾಗ್ಸ್ ಅನ್ನೋ ಒಂದು ಕ್ಯಾಮ್ರಾ ಶಾಪ್ನಲ್ಲಿ ಸಿಕ್ತು. ಸೊ ಅಲ್ಲಿಂದನೇ ಒಂದು SV ಬ್ಲಾಗ್ಸ್ ಮತ್ತು ನಮ್ಮದು ಒಂದು ಫ್ರೆಂಡ್ಶಿಪ್ ಬಾಂಡ್ ಸ್ಟಾರ್ಟ್ ಆಗಿದ್ದು. ಪ್ರತಿಯೊಂದು ನಂದು 7200 ಕ್ಯಾಮ್ರಾನು ತೊಗೊಂಡಿದ್ದು ಅಲ್ಲಿ. ಅದಕ್ಕೆ ಬೇಕಾದ್ರೆ 72-300mm ಮೊದಲು ತೊಗೊಂಡಿದ್ದೆ. ಅದಾದಮೇಲೆ 35mm ಪ್ರೈಮ್ ಆಗಲಿ, 50mm ಪ್ರೈಮ್ ಆಗಲಿ, ಪ್ರತಿಯೊಂದು ನಾನು ಅದಕ್ಕೆ ಯೂಸ್ ಮಾಡಿರೋ UV ಲೆನ್ಸು, ND ಲೆನ್ಸ್ ಎಲ್ಲನೂ ಆ ಒಂದು ಶಾಪಿಂದನೇ ನಾನು ತರಿಸ್ಕೊಂಡಿದ್ದೆ. ಬಿಕಾಸ್ ಆ ಒಂದು ಶಾಪಲ್ಲಿ ಟ್ರಸ್ಟ್ ಬಿಲ್ಡ್ ಆಗಿತ್ತು. ಇನ್ನೊಂದು ಏನಂದರೆ, ಈ ಒಂದು ಫೋಟೋಗ್ರಫಿ ಗೆಜೆಟ್ಸು ತೊಗೋಬೇಕಂತಂದರೆ, ಈ ಒಂದು ಲ್ಯಾಂಗ್ವೇಜ್ನಲ್ಲಿ ಹೇಳ್ಬೇಕಂತಂದರೆ ಬೆಸ್ಟ್ ಡೀಲರ್ ಪ್ರೈಸ್ ನಮಗೆ ಸಿಕ್ತಿತ್ತು. ಬೆಸ್ಟ್ ಅಂದರೆ ಬೆಸ್ಟ್ ಡೀಲರ್ ಪ್ರೈಸ್ ಅಂದರೆ ಒಂಥರ ಹೋಲ್ಸೇಲ್ ಪ್ರೈಸ್ ಇದ್ದಂತಲೇ ಅದು ಅರ್ಥ. ಆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿರುವಂತಹ ಕ್ಯಾಮ್ರಸ್ಗಳು ಮತ್ತು ಜೆನ್ಯೂನ್ ಪಾರ್ಟ್ಸ್ಗಳು ಎಲ್ಲನೂ ನಮಗೆ ಅಲ್ಲಿ ಸಿಗ್ತವೆ. ಇರೋದು ಇಲ್ಲಿ SV ಬ್ಲಾಕ್ಗೆ. ಇವಾಗ ನಮ್ಮ ತಮ್ಮ ಸುಜಿತ್ ಅವರು ಹೊಸ ಕ್ಯಾಮ್ರಾ ತಗೊಳ್ಬೇಕಂತ ಭಾಳ ದಿನದ ಆಸೆ ಇವತ್ತು ನಿರ್ವಹಿಸ್ತಿದ್ದಾನೆ. ಸೊ ಅವನಿಗೆ ಬೇಕಾಗಿರೋದು ಇವತ್ತು ಸೋನಿ M4 ಅಂತ. ಅದು ಅರೌಂಡ್ 3 lakh ಸಮಥಿಂಗ್ ಆಗುತ್ತೆ. ನೋಡೋಣ ಏನಂತ ಮಾಡ್ತಾನಂತ. ನಮ್ಮ ಅಣ್ಣನ ಪರಿಚಯ ಮಾಡಿಸೋಣ. ಅಣ್ಣ ಆ ಕಡೆ ಹೋದ. Welcome to SV Blocks. Hi bro.
ಸುನೀಲ್ ಅಂತ. ಕ್ಯಾಮ್ರಾ ನನಗಲ್ಲ, ಅವನಿಗೆ. ಬಟ್ ನಾನು ಇಂಟ್ರೊಡಕ್ಷನ್ ಮಾಡ್ತಿದ್ದೀನಿ. ಸೊ ಅಣ್ಣನ ಕೂಡ ಮಾತಾಡ್ಸೋಣ ಎಲ್ಲ. ಹಾಯ್ ಎಲ್ಲರಿಗೂ. ಇವತ್ತು ನಮ್ಮ ಅಂಗಡಿಗೆ ಬಂದಿದ್ದಾರೆ M4 ಕ್ಯಾಮ್ರಾ ತೊಗೊಳ್ಳಿಕ್ಕೆ ಸುನಿಲ್ ಆ್ಯಂಡ್ ಸುಜಿತ್ ಸರ್. ನಮ್ದು ಬಂದ್ಬಿಟ್ಟು SP ಬ್ಲಾಗ್ಸ್ ಬಳ್ಳಾರಿಯಿಂದ. ನಾವು ಸೋನಿ ಆಥರೈಸ್ ಡೀಲರ್ ಇದ್ದೀವಿ. ನಾನು ನಿಕಾನ್ ಎಕ್ಸ್ಪೀರಿಯನ್ಸ್ ಝೋನ್ ಇದೆ. ಯಾರಿಗಾದರೂ ಏನಾದರೂ ಕ್ಯಾಮ್ರಾ ಬೇಕಂದರೆ ಬೆಸ್ಟ್ ಡೀಲಲ್ಲಿ ಕೊಡ್ತೀವಿ. ನಮ್ಮಲ್ಲಿ ಎಲ್ಲ ರೀತಿಯ ಅಸೆಸರೀಸ್ ಸಿಗುತ್ತೆ. ಬ್ಯಾಗ್ಸ್, ಟ್ರೈಪಾಡ್, ಗಿಂಬಲ್ಸ್, ಮೈಕ್ಸ್, ಕಾಲರ್ ಮೈಕ್ಸ್ ಎಲ್ಲ ಸಿಗುತ್ತೆ. ಥ್ಯಾಂಕ್ ಯು. ಫೈನಲಿ ನಮ್ಮ ಕ್ಯಾಮ್ರಾ ಬಾಕ್ಸ್ ಕೈಯಲ್ಲಿ ಕೊಟ್ಟರು. ಅದಾದಮೇಲೆ ಅದಕ್ಕೆ ದಸರಾ ಆಫರ್ ಅಂತ ಹೇಳಿ ಎಕ್ಸ್ಟ್ರಾ ಒಂದು ಬ್ಯಾಟ್ರಿ ಪ್ಲಸ್ ಚಾರ್ಜರ್, ಕ್ಯಾಮ್ರಾ ಚಾರ್ಜರ್ ಕೊಟ್ಟರು. ಏನೋ ಒಂಥರ ಖುಷಿ ಅಲ್ಲ, ನಾವು ಇಷ್ಟಪಟ್ಟಿದ್ದು ನಾವು ಈಗ ತೊಗೊಳ್ತಿದ್ದೀವಿ ಅಂದ್ಗಳಿಗೆ ಅದು ಫಸ್ಟ್ ಅದು ಒಂದು ಮುಟ್ಟೋ ಆ ಒಂದು ಟಚ್ಚಿನ ಫೀಲೇ ಬೇರೆ ಇರುತ್ತಾ, ಅಷ್ಟು ಖುಷಿ ಆಗ್ತಿದೆ ನನಗಂತೂ. ಕಂಗ್ರ್ಯಾಚುಲೇಷನ್ಸ್. ಇವಾಗ ಮೊದಲು ಅನ್ಬಾಕ್ಸ್ ಮಾಡೋಣ. ಮೊದಲು ನಾನು ಕ್ಯಾಮ್ರಾ ಕೈಯಲ್ಲಿ ಇಟ್ಕೋಬೇಕು, ಅಷ್ಟು ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಮೊದಲು ಅದನ್ನು ಕೈಯಲ್ಲಿ ಇಟ್ಕೊಳ್ಳೋ ಸಲುವಾಗಿ ನೋಡೋಣ ಬಾಕ್ಸಲ್ಲಿ ಏನೇನಿದೆ ಏನೇನಿಲ್ಲ ಅಂತೇಳಿ ಎಲ್ಲ ತೋರಿಸ್ತೀನಿ. ಫಸ್ಟ್ ಆಲ್ಫಾ 74. ರೈಟ್. ಚಾರ್ಜ್ ಡೈರೆಕ್ಟ್ ಬಾಡಿ ಚಾರ್ಜ್, ಬಾಡಿ ಒಳಗೆ ಬ್ಯಾಟ್ರಿ ಹಾಕಿ ಚಾರ್ಜ್ ಮಾಡೋದು. ಟೈಮ್ ಅಂದರೆ ಆ ಟೈಮ್ ಬಂದ್ಬಿಟ್ಟು ಅಣ್ಣ ಇದೇ ಬ್ಯಾಟ್ರಿ ಹಾಕಿ ಬಾಕ್ಸಿಂಗ್ ಹಂಗೆ ಇರಲಿ. ಎರಡೂ ಇರಲ್ಲ. ಡನ್. ಮಲಗದ ಮುಟ್ಟ. ಇದು ಒಂದೈತೆ, ಇದು ಫಸ್ಟ್ ಇತ್ತಿಗೆ ಅವನು ಕ್ಯೂರಿಯಾಸಿಟಿ ಲಾಸ್ಟಿಗೆ ತೋರಿಸ್ಬೇಕಲ್ಲ. ಇಲ್ಲ, ನೀವು ಎಡಿಟ್ ಮಾಡೋದನ್ನ ಲಾಸ್ಟಿಗೆ ಅಂತ ತೋರಿಸ್ಬೋದು. ನಾನು ವಾಸನ ಗಮ್ಮ ಗಮ. ಇಂಡಿಯಾಸ್ ಬೆಸ್ಟ್ ಪರ್ಫಾರ್ಮೆನ್ಸ್. ಅಲ್ಲ, ಹಿಂದಕ್ಕೆ ಮುಂದಕ್ಕೆ ಹತ್ತ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಪ್ರಯತ್ನ ಪಡೋದು. ಬಾಡಿ ಸೂಪರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ವೆರಿ ನೈಸ್. ಟೈಮ್ಲೈನ್ ಆಗಿರ್ಬೋದು. ಫೈನಲಿ ಬಾಡಿಗೆ ಆಗ್ತಿಲ್ಲ, ಬಾಡಿಯಲ್ಲಿರೋ ಸ್ಕ್ರೀನಿಗೆ ಟೆಂಪರ್ ಗ್ಲಾಸ್ ಆಗ್ತಿದ್ದಾರೆ. ಬಿಕಾಸ್ ಇದು ಟಚ್ ಸ್ಕ್ರೀನ್ ಇದೆ. ಈ ಒಂದು ಬಾಡಿಯಲ್ಲಿ ಬರ್ತಕ್ಕಂಥ ಸ್ಕ್ರೀನು ಟಚ್ ಸ್ಕ್ರೀನ್ ಆಗಿದೆ. ಸೊ ಫ್ಯೂಚರಲ್ಲಿ ಏನಾದರೂ ಡ್ಯಾಮೇಜ್ ಆಗಬಾರ್ದು, ಸ್ಕ್ರ್ಯಾಚ್ ಆಗಬಾರ್ದು ಅಂತೇಳಿ ಟೆಂಪರ್ ಗ್ಲಾಸ್ನ ಅವರು ಫ್ರೀಯಾಗಿ ಹಾಕ್ಕೊಡ್ತಿದ್ದಾರೆ. ಫೈನಲಿ ಎಲ್ಲ ಮುಗೀತು, ಪೇಮೆಂಟ್ ಪ್ರೊಸೆಸ್ ಮುಗೀತು, ಎಲ್ಲನೂ ಮುಗೀತು. ನಾವೆಲ್ಲ ಪ್ಯಾಕ್ ಮಾಡಿಕೊಂಡು ವಾಪಸ್ ರಾಯಚೂರಿಗೆ ಹೋಗ್ತಿದ್ದೀವಿ. ಕ್ಯಾಮ್ರಾ ತೊಗೊಂಡ ರಾಯಚೂರಿಗೆ ಹೋದ. ಮತ್ತೇನಪ್ಪ ಇದು ಸಡನ್ಲಿ ರಾಯಚೂರು ಬಸ್ ಸ್ಟ್ಯಾಂಡ್ ತೋರಿಸ್ತಿದ್ದಾನಲ್ಲ ಅಂತೇಳಿ ಅನ್ಕೋಬೇಡಿ. ಬಸ್ ಸ್ಟ್ಯಾಂಡಿಗೆ ಬಂದಿರೋ ರೀಸನ್ ಏನು ಅಂತಂದರೆ, ನಿನ್ನೆ ನಾನು ಕ್ಯಾಮ್ರಾ ತೊಗೊಳೋದಕ್ಕೆ ಹೋದಾಗ ನನಗೆ 50mm ಪ್ರೈಮ್ ಲೆನ್ಸ್ ಬೇಕಿತ್ತು, 1.8 ಅಪರ್ಚರ್ದು. ಸೊ ಅದು ಫೆಸ್ಟಿವಲ್ ನಡೀತಿರೋದ್ರಿಂದ ಸ್ಟಾಕ್ ಔಟ್ ಆಗಿಬಿಟ್ಟಿದ್ದಾವೆ ಎಲ್ಲ. ಸೊ ಅಣ್ಣ ಏನಂದ್ರು, ನೀವು ಎಲ್ಲ ಪೇಮೆಂಟ್ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಡ್ರಿ ಊರಿಗೆ, ನಾಳೆ ಮಧ್ಯಾಹ್ನ ಅಷ್ಟಿಗೆ ನಿಮ್ಮ ಕೈಯಲ್ಲಿ ಬರುತ್ತಾ ಅಂತ ಹೇಳಿದರು. ಸೊ ಮಧ್ಯಾಹ್ನ ಸ್ವಲ್ಪ ಮಳೆ ಬಂದಿದ್ದ ಕಾರಣ ಈವ್ನಿಂಗ್ ಸಾಯಂಕಾಲ 7 ಹಂಗಾಗಿದೆ. ಈಗ ಬಂದಿದ್ದೀನಿ. ಏನು ಅಂತಂದರೆ, ಈ ಒಂದು ಶಾಪ್ನಲ್ಲಿ ಟ್ರಸ್ಟ್ ಇಶ್ಯೂ ಅಂತ ಬರೋದೇ ಇಲ್ಲ. ಯಾಕಂತಂದರೆ ನಾನು ಮೊದಲು ಪ್ರೀವಿಯಸ್ ನಾನು ಕ್ಯಾಮ್ರಾ ತೊಗೊಂಡಿದ್ದು ಓನ್ಲಿ ಬಾಡಿ ತೊಗೊಂಡಾಗ ನಾನು ಇನ್ ಪರ್ಸನ್ ಹೋಗಿ ಸ್ಟೋರಿಗೆ ಹೋಗಿ ತೊಗೊಂಡಿದ್ದೆ. ಆಮೇಲೆ ಎಲ್ಲನೂ KSRTC ಬಸ್ನಲ್ಲೇ, ಒಂದು ಸಿಂಗಲ್ ಫಿಲ್ಟರ್ ಬೇಕಂದ್ರೂ KSRTC ಬಸ್ಸು, ಒಂದು ಲೆನ್ಸ್ ಬೇಕಂದ್ರೂ KSRTC ಬಸ್. ಈ ವಿಡಿಯೋನ ನಾನು ಯಾಕೆ ತೋರಿಸ್ತಿದ್ದೀನಿ ಅಂತಂದರೆ, ಅವ್ರು ಎಷ್ಟು ಜೆನ್ಯೂನ್ ಇದ್ದಾರೆ, ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕಸ್ಟಮರ್ಗೆ ಯಾವ ಥರ ತಲುಪಿಸ್ತಾರೆ ಅಂತೇಳಿ ತೋರಿಸೋದಕ್ಕೆ ಸಲುವಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಇದು ಏನು ಪೇಯ್ಡ್ ಪ್ರಮೋಷನ್ ಅಲ್ಲ, ನನಗೆ ಅವ್ರು ಏನೂ ಎಕ್ಸ್ಟ್ರಾ ಕೊಟ್ಟಿಲ್ಲ. ಅವ್ರದ್ದು ಒಂದು ಫ್ರೆಂಡ್ಶಿಪ್ ಇದೆಯಲ್ಲ, ಅದ್ರ ಸಲುವಾಗಿ ನಾನು ಇಷ್ಟು ವಿಡಿಯೋನ ಇಷ್ಟು ಮಾಡ್ತಿದ್ದೀನಿ, ಇದೆಲ್ಲನೂ ತೋರಿಸೋದ್ರ ಸಲುವಾಗಿ. ಮೊದಲು ಯೂಸ್ ಮಾಡ್ತಿದ್ದ ನಿಕಾನ್ ಸೇಲ್ ಮಾಡಿದ ಮೇಲಿಂದ ಈ ಸೋನಿ ತೊಗೊಳೋವರೆಗೂ ಸ್ವಲ್ಪ ಟೈಮ್ ಇತ್ತು. ಅಲ್ಲಿವರೆಗೂ ಈ ಕ್ಯಾಮ್ರಾ ಜೊತೆಗಿತ್ತು. ಇದು ಯಾರ್ದು ಅಂದರೆ ನಮ್ಮ ಫ್ರೆಂಡ್ ಮನೋಜ್ದು. ಅವನು ತೊಗೊಂಡಾಗ್ಲಿಂದ ಒಬ್ರಿಗೂ ಮುಟ್ಟಕ್ಕೆ ಕೊಟ್ಟವನಲ್ಲ.
ಅಂಥದ್ರಲ್ಲಿ ಇದು ನನ್ನ ಹತ್ರ 2 ತಿಂಗಳ ಮೇಲೆ ನನ್ನ ಹತ್ರ ಇತ್ತು. ಗ್ರೇಟ್, ನಾನು ಗ್ರೇಟ್ ಅನ್ಕೋಬೇಕು. ಯಾಕಂದರೆ ಅವ್ನು ನನ್ಗೆ 2 ತಿಂಗಳ ಕೊಟ್ಟಿದ್ದಾನೆ ಅಂತಂದರೆ ನಾನು ಗ್ರೇಟ್. ಅರ್ಥ ಆಯ್ತು ಅನ್ಸುತ್ತೆ. ಸೊ ಇವಾಗ ಇದನ್ನು ವಾಪಸ್ ತವ್ರ ಮನೆಗೆ ಕೊಡೋಕೆ ಹೋಗ್ತಿದ್ದೀನಿ. ವಾಪಸ್ ಇದನ್ನು ಕೊಟ್ಟು ಅಣ್ಣಗೆ ಥ್ಯಾಂಕ್ಸ್ ಹೇಳಿ ಬಂದುಬಿಡ್ತೀನಿ. ತಗೊಳ್ಳಿ ಸರ್.